ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ನೋಡೋಣ ಇವತ್ತು ಏನು ಅಡ್ವೈಸ್ ಕೊಡ್ತಾರೆ ಅಂತ ನೋಡೋಣ. ಎಸ್ ಬಾಬಾ, ಪ್ಲೀಸ್ ಗೈಡ್, ಏನು ಹೇಳ್ತಾ ಇದ್ದಾರೆ ಅಂತ. ಎಸ್ ಬಾಬಾ. ವಾವ್, ಮಿರರ್ ರಿಫ್ಲೆಕ್ಷನ್. ಓಕೆ, ನೋಡೋಣ ಇರಿ, ಇಲ್ಲಿಡ್ಲಾ. ಓಕೆ, ಸೊ ರಿಫ್ಲೆಕ್ಷನ್. ಇವಾಗ ಇಲ್ಲೇನು ಹೇಳ್ತಾ ಇದ್ದಾರೆ, ನಿಮ್ಮನ್ನು ಯಾರು ಟಾರ್ಗೆಟ್ ಮಾಡಿದ್ರು, ಆಯಿತಾ, ನಿಮಗೆ ಯಾರು ತೊಂದರೆ ಮಾಡಿದ್ರು, ಓಕೆನಾ, ಅವರು ಇವಾಗ ಯಾವ ರೀತಿ ಅನುಭವಿಸ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಅವ್ರು ಏನೇ ತೊಂದರೆ ಕೊಡಲಿ, ಏನೇ ಅನ್ಯಾಯ ಮಾಡಿದ್ರು ಕೂಡ ನೀವು ಎಷ್ಟು ಶಾಂತತೆ ತೋರಿಸ್ತಾ ಇದ್ದಾರೆ ಇಲ್ಲಿ ಅಂತಂದರೆ, ಆಯಿತಾ, ಅಷ್ಟು ಒಂದು ರೀತಿ ಒಂದು ಬ್ಯಾಲೆನ್ಸ್ ತೋರಿಸ್ತಾ ಇದ್ದಾರೆ, ಆಯಿತಾ. ಆ ಕೋಪ ಇದು ಏನೂ ತೋರಿಸಿಲ್ಲ ನೀವು, ಅಂದರೆ ನಿಮ್ಗೆ ಆಗಿದೆ ಅನ್ಯಾಯ ಇಲ್ಲಿ, ಬಟ್ ನೀವು ಯಾವುದೇ ಥರ ಒಂದು ಬೇಜಾರನ್ನಾಗಲಿ ಏನೂ ತೋರಿಸ್ಕೋತಾ ಇಲ್ಲ, ಆಯಿತಾ. ಅಷ್ಟು ಶಾಂತತೆ, ಒಳ್ಳೆ ಯಾವ ರೀತಿ ಅಂದರೆ ಬುದ್ಧ ಭಗವಾನ್ ಥರ, ಲೈಕ್ ಅಷ್ಟು ತಾಳ್ಮೆ ಅಂತ ತೋರಿಸ್ತಾ ಇದ್ದಾರೆ. ಇದೇನಾಗಿದೆ ಅಂತಂದರೆ, ನಿಮ್ಮ ಹೇಟರ್ಸ್ಗೆ, ಆಯಿತಾ, ಅವ್ರಿಗೆ ಒಂಥರ ಅಸಹ್ಯ ಆಗ್ತಾ ಇದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ. ಅಂದರೆ ಈ ಥರ ಮಾಡ್ಬೋದಾ, ಯಾಕೆ ಮಾಡಿದೆ ನಾನು ಅಂತ ಅವರೇ ಬೇಜಾರು ಮಾಡ್ಕೋತಾ ಇದ್ದಾರಂತೆ. ಅಂದರೆ ಅವ್ರ ಮುಖ ಅವ್ರು ನೋಡ್ಕೋತಾ ಇದ್ದಾರೆ. ನೀವು ಯಾವ ರೀತಿ ಬಂದ ಚಾಲೆಂಜಸ್ನ ನೀವು ಯಾವ ರೀತಿ ತೊಗೊಂಡ್ರಿ, ಯಾವ ಥರ ಫೇಸ್ ಮಾಡಿದ್ರಿ, ಅದು ಅವ್ರಿಗೆ ಸಹಿಸ್ಕೊಳಕ್ಕೆ ಇಲ್ಲ. ಜೊತೆಗೆ ಅವ್ರಿಗೆ ಒಂದು ರೀತಿ ಈ ಥರ ಆಗೋಯ್ತಲ್ಲ, ಅಂದರೆ ಅವರು ಯಾವ ಥರ ನಿಮ್ಮನ್ನು ಟಾರ್ಗೆಟ್ ಮಾಡಿದ್ರು, ಜೊತೆಗೆ ಯಾವ ಥರ ನಿಮ್ಮಿಂದ ಒಂದು ಏನು ನಿಮ್ಮ ಕಡೆಯಿಂದ ಒಂದು ಅವ್ರು ಕಾಯ್ತಾ ಇದ್ರು, ಈ ಥರ ನೀವು ರಿಯಾಕ್ಟ್ ಮಾಡ್ತೀರಾ ಅಂತ ಕಾಯ್ತಾ ಇದ್ರಂತೆ. ಬಟ್ ನೀವು ಆ ಥರ ಏನೂ ರಿಯಾಕ್ಟ್ ಮಾಡಲಿಲ್ವಲ್ಲ ಅಂತ ಅವರನ್ನು ಅವರೇ ಮುಖ ನೋಡ್ಕೋತಾ ಇದ್ದಾರೆ, ಕನ್ನಡಿಲಿ ನೋಡ್ಕೋತಿದ್ದಾರೆ. ಸೊ ಇವಾಗ ಗೊತ್ತಾಗ್ತಿದೆ ಅವ್ರಿಗೆ, ಎಂಥ ಮನುಷ್ಯ ಅಥವಾ ಎಂಥ ಮನುಷ್ಯೆ ನೀವು, ಇಂಥ ಒಳ್ಳೆ ಮನುಷ್ಯ ಅಥವಾ ಇಂಥ ಒಳ್ಳೆ ಮನುಷ್ಯನ ಈ ಥರ ಒಂದು ಟಾರ್ಗೆಟ್ ಮಾಡಿ ಈ ಥರ ಒಂದು ಅನ್ಯಾಯ ಮಾಡಿದ್ನಲ್ಲ ಅಂತ ಅವ್ರಿಗೇ ಅಸಹ್ಯ ಆಗೋ ಥರ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರಪ್ಪ, ಓಕೆನಾ. ಇದು ರಿಫ್ಲೆಕ್ಷನ್. ಅದಕ್ಕೆ ಅವರ ಸ್ವಭಾವ ಏನು, ನಿಮ್ಮ ಸ್ವಭಾವ ಏನು, ಅವ್ರು ಏನು ಯಾವ ರೀತಿ ಒಂದು ನೆಗೆಟಿವ್ ಥಾಟ್ಸ್ ನಿಮ್ಮ ಕಡೆಗೆ ಕಳಿಸಿದ್ರು ಕೂಡ ನೀವು ಅದನ್ನು ಪಾಸಿಟಿವ್ ಆಗಿ ಟರ್ನ್ ಮಾಡಿಕೊಂಡು ನೀವು ಪಾಡಿಗೆ ನೀವು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಬಟ್ ಅವ್ರಿಗೆ ಅದು ಇವಾಗ ಒಂಥರ ಜನಗಳ ಮುಂದೆನೂ ಒಂಥರ ನಗಪಾಡ್ಲಾಗ್ತಾ ಇದೆಯಲ್ಲ ಅಂತಲೂ ಅನ್ನಿಸ್ತಾ ಇದೆಯಂತೆ. ಅಂದರೆ ಇಂಥ ಕೆಲಸ ಮಾಡಿಬಿಟ್ಲ ಅಂತ ಲೈಕ್ ಬೇರೆ ಜನಗಳು ಕೂಡ ಹೇಳ್ತಾ ಇದ್ದಾರಂತೆ. ನೋಡು ಈ ಥರ ಮಾಡಿದ್ಯಾ, ನೋಡು ನೀ ಈ ಥರ ನೆಗೆಟಿವಿಟಿ ಮಾಡಿದ್ರು ಕೂಡ ನೋಡು ಪಾಪ ಅವಳು ಅಥವಾ ಅವನು ಎಷ್ಟು ಚೇಂಜಸ್ ಬಂದಿದೆ ಲೈಫಲ್ಲಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ನೆಕ್ಸ್ಟು ರಿಲೇಷನ್ಶಿಪ್ಸಲ್ಲಿ, ಓಕೆ ನೋಡಿ, ನಾಟ್ ಸೊ ಇದು ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರಿಲೇಷನ್ಶಿಪ್ಪಲ್ಲಿ ಅಂತ ಸಂಬಂಧಗಳು, ಇದು ಓಕೆ, ಇದು ಕಂಟಿನ್ಯೂ ಮಾಡುವಂತಿದ್ದಾರೆ. ಸೊ ಇದೇನೆ ಈಗ ರಿಫ್ಲೆಕ್ಷನ್, ಯಾರು ಈ ಥರ ನೆಗೆಟಿವಿಟಿ ಕಳಿಸಿದ್ರು, ಅರ್ಥ ಆಯ್ತಾ. ಸೊ ಅವ್ರು ಯಾರು ಅಂತ ಅಂದರೆ ನಿಮ್ಮ ರಿಲೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಸಂಬಂಧಿಕರು ಯಾವ ಥರನಾದರೂ ಇರ್ಬೋದು, ಸಂಬಂಧಿಕರು, ಆಯಿತಾ. ಒಂದು ನಾಟ್ ಇತ್ತು ಅಂದರೆ ಒಂದು ಎಸ್ ಅವರು ನಮ್ಮ ಫ್ಯಾಮಿಲಿಯವರು ಅನ್ನೋ ಥರ ಒಂದು ಬೆಸುಗೆ ಇತ್ತು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಭಗವಂತ ತೋರಿಸ್ತಾ ಇರೋದು ಕಾರ್ಡು. ಸೊ ಆ ಥರ ಇತ್ತು ಅಂಥದ್ರಲ್ಲಿ ಅವರು ಆ ಥರ ಹತ್ತಿರದವರು ಅಂತ ಅನ್ಸ್ಕೊಂಡು ನೀವು ಯಾವ ರೀತಿ ಇದ್ರಿ, ಆಯಿತಾ, ಅಂಥವ್ರು ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಆ ಸಂಬಂಧಗಳಿಗೆ ಬೆಲೆನೇ ಇಲ್ಲ, ಸಂಬಂಧಗಳಿಗೆ ಅರ್ಥನೇ ಇಲ್ಲ ಅನ್ನೋ ಥರ ಇವಾಗ ಅವ್ರಿಗೇ ಅಸಹ್ಯ ಆಗ್ತಾಯಿದೆ, ಅವ್ರಿಗೇ ಬೇಜಾರಾಗ್ತಾ ಇದೆ. ಲೈಕ್ ಈ ಥರ ಆಗೋಯ್ತಲ್ಲ, ಸಂಬಂಧ ಕಡ್ದೋಗ್ತಾ ಇದೆಯಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ, ಅವ್ರು ಮಾಡಿದ ನೆಗೆಟಿವಿಟಿ ಅವ್ರು ಅನುಭವಿಸ್ಕೋಬೇಕಷ್ಟೇ ಇವಾಗ. ಏಕೆಂದರೆ ಅದೇ ವಾಪಸ್ ಅವ್ರಿಗೆ ಹೋಗ್ತಾ ಇರೋದು, ಆಯಿತಾ. ಸರ್ಕಲ್ಲು ನೋಡಿ,
ಪ್ರಪಂಚಕ್ಕೆ ನಾವೇನು ಕೊಡ್ತೀವಿ ಅದೇ ಪ್ರಪಂಚ ವಾಪಸ್ ಕೊಡುತ್ತೆ. ಅದೇ ಇವಾಗ ಮಿರರ್ ತೋರಿಸ್ತಾ ಇದೆ, ನೋಡ್ಕೊ ಕನ್ನಡಿ, ನೋಡ್ಕೊ ನೀ ಮಾಡಿದ ಕೆಲಸ ಏನು ಅಂತ ನೋಡು ಅಂತ. ಜೊತೆಗೆ ಈಗಿನೂ ಹೇಳಿದೆ ಗೊತ್ತಾ, ಇದು ಆ್ಯಕ್ಚುಲಿ ಕಾರ್ಡ್ ತೆಗಿಯೋಕ್ಕೆ ಮುಂಚೆ ಫ್ಯಾಮಿಲಿಯವರು ಎಲ್ಲರೂ ಹೇಳ್ತಾ ಇದ್ದಾರೆ, ಎಂಥ ಕೆಲಸ ಮಾಡಿದೆ ನೀನು ಅಂತ ನೋಡಿದ್ರೆ ರಿಲೇಷನ್ಶಿಪ್ಪಲ್ಲಿ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಸಂಬಂಧಗಳಲ್ಲೇ ತುಂಬ ಈ ಥರ ನೆಗೆಟಿವಿಟಿ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಇನ್ನೊಂದೇನು ಬರುತ್ತೆ. ಓ ಮೈ ಗುಡ್ನೆಸ್, ನೋಡಿ ನೋಡಿ ಎಂಥ ಕಾರ್ಡ್ ಬಂದಿದೆ. ಇದು ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ ನಿಮಗೆ, ಆಯಿತಾ. ಇದೊಂಥರ ಸ್ಟಾರ್. ನೀವು ಎಂತೆಂಥ ಕಷ್ಟ, ಎಂಥ ತೊಂದರೆ ಬಂದ್ರೂ ಒಳ್ಳೆ ಅಂದರೆ ಎಂಥ ಕತ್ತಲೆ ಸಿಚುಯೇಷನ್ ಇತ್ತು ಜೀವನದಲ್ಲಿ ಅಂತ ತೋರಿಸ್ತಾ ಇದ್ದಾರೆ ನನಗೆ. ನಿಮ್ಮ ಜೀವನದಲ್ಲಿ ಅಂದರೆ ಇವ್ರುಗಳು ಮಾಡಿದ ನೆಗೆಟಿವಿಟಿಯಿಂದ ಎಂಥ ಕತ್ತಲೆ ಸಮಯ ಬಂದ್ಬಿಟ್ಟಿತ್ತು ಅಂತಂದರೆ, ಅಂಥ ನೆಗೆಟಿವಿಟಿನೂ ಕೂಡ ನೀವು ಅದು ಎಷ್ಟು ಚೆನ್ನಾಗಿ ಬೆಳಕು ಚೆಲ್ಲಿ, ನೀವು ಒಂಥರ ಒಂದು ಸಣ್ಣ ದೀಪ ಇದ್ದರೂ ಸಾಕು ಅಲ್ವಾ, ಹೇಗೆ ಬೆಳಕು ಬಂದುಬಿಡುತ್ತೆ ಆ ಥರ ನೀವು ಒಂದು ಸ್ಟಾರ್ ಥರ ನಿಮ್ಮ ರಿಲೇಷನ್ಶಿಪ್ನ ಒಗ್ಗಟ್ಟಾಗಿಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ದಿಸ್ ಇಸ್ ಬ್ಯೂಟಿಫುಲ್ ಎನರ್ಜಿಪ್ಪ. ನೀವು ಎಷ್ಟರ ಮಟ್ಟಿಗೆ ನಿಮ್ಮನ್ನು ಸ್ಟಾರ್ ಅಂತ ಹೊಗಳ್ತಾ ಇದ್ದಾರೆ. ಡಿವೈನ್ ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ ಆಯಿತಾ. ಇದು ನೀವು ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಜೊತೆಗೆ ಯಾರು ಜನಗಳು ಏನೇ ನೆಗೆಟಿವಿಟಿ ಮಾಡಿದ್ರೂ ಕೂಡ ಇದೆಲ್ಲ ಫ್ಯಾಮಿಲಿಯವರೇನೆ ಅಂತ ಹೇಳ್ತಾ ಇದ್ದಾರೆ. ಸಂಬಂಧಗಳಲ್ಲಿ ಸಂಬಂಧಿಕರೇ ಮಾಡಿರೋದು. ಈ ಸಂಬಂಧಿಕರು ಯಾರು ಇರ್ಬೋದು, ನಿಮ್ಮ ತುಂಬ ಹತ್ತಿರದವ್ರು ಇರ್ಬೋದು ಅಥವಾ ತುಂಬ ದೂರದವ್ರು ಇರ್ಬೋದು, ಯಾರು ಇರ್ಬೋದು, ಬಟ್ ಸಂಬಂಧಿಕರು ಅಂತಲೇ ತೋರಿಸ್ತಾ ಇದ್ದಾರೆ. ನಿಮ್ಮಂಥ ಒಂದು ಸ್ಟಾರ್, ಒಂದು ಮಗು ಅಥವಾ ಒಂದು ಸ್ಟಾರ್, ಒಬ್ಬ ಮನುಷ್ಯ ಅಥವಾ ಮನುಷ್ಯೆ ನೀವು ಇದ್ದಿದ್ದು ಇವರ ಜೀವನಗಳಲ್ಲಿ ನೀವೇ ಒಂದು ಸ್ಟಾರ್ ಅನ್ನೋದನ್ನು ಮರೆತು ಬಿಟ್ರು ಆಯಿತಾ. ನಿಮ್ಮನ್ನು ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಡ್ರು ಅಂತಲೇ ತೋರಿಸ್ತಾ ಇದ್ದಾರೆ ನನಗೆ ಆಯಿತಾ. ಅದು ನೀವು ಯಾವ ಥರ ಮಾಡಿದ್ರಿ ಅಂದರೆ, ಎಂಥ ನೆಗೆಟಿವಿಟಿ ಕಳಿಸ್ಲಿ, ಎಂಥ ತೊಂದರೆಗಳು, ಎಂಥ ಭಯಂಕರ ಅದು ಮಾತ್ರ ಆಯಿತಾ. ಆದರೆ ನೀವು ಯಾವ ರೀತಿ ಇವ್ರು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಆಯಿತಾ, ಯಾರನ್ನೂ ಬಿಟ್ಕೊಡದೆ, ಇವ್ರನ್ನೂ ಬಿಟ್ಕೊಡದೆ, ಅವ್ರನ್ನೂ ಬಿಟ್ಕೊಡದೆ, ಅವ್ರಿಗೆ ತೊಂದರೆ ಅಂದಾಗ ನೀವು ಹೋಗಿ ನಿಂತಿದ್ದೀರಾ ಅಂತಲೇ ತೋರಿಸ್ತಾ ಇದ್ದಾರೆ ನನಗೆ ಆಯಿತಾ. ಅಂದರೆ ಯಾರು ನಿಮಗೆ ನಿಮ್ಮ ಹೇಟರ್ಸ್ ಅಂದರೆ ಅವ್ರು ನಿಮ್ಮ ಫ್ಯಾಮಿಲಿಯವರೇ ಫಸ್ಟ್ ಆಫ್ ಆಲು. ಅವ್ರು ಏನೇ ತೊಂದರೆ ಮಾಡಿದ್ರು ಕೂಡ ನೀವು ಒಂದು ಸ್ಟಾರ್ ಥರ, ಅವ್ರಿಗೆ ತೊಂದರೆ ಇದೆ, ನೋವಾಗ್ತಾ ಇದೆ, ನೋವಿದೆ, ಏನೋ ಕಷ್ಟ ಇದೆ ಅಂತಂದಾಗ ನೀವು ಹೋಗಿ ಅವ್ರ ಜೊತೆಗೆ ನಿಂತಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಯಾತಕ್ಕೆ ಅಂತಂದರೆ ಡಿವೈನ್ ಗೈಡೆನ್ಸ್. ನೀವು ಸ್ಪಿರಿಚುವಲ್ ಪಾತಲ್ಲೂ ಇದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಮೇ ಬಿ ನೀವು ಹೀಲರು ಕೂಡ ಇರ್ಬೋದು, ಹೀಲಿಂಗ್ ಮಾಡ್ತೀರಾ ಅಥವಾ ಆ ಥರ. ಸೊ ನೀವು ಜೊತೆಗೆ ನಿಂತ್ಕೋತಾ ಇದ್ರಿ, ಅವ್ರ ಜೊತೆಗೆ ಇಕ್ಕಟ್ಟ ಮಾಡ್ತಾಯಿದ್ರಿ ಅಂದರೆ ಕಟ್ಟಾಗ್ತಾ ಇದ್ರಿ. ಎಲ್ಲರೂ ಜೊತೆ ಮಾಡಬೇಕು, ಡಿವೈಡ್ ಆ್ಯಂಡ್ ರೂಲ್ ಅಲ್ಲ, ಡಿವೈಡ್ ಮಾಡಿ ರೂಲ್ ಮಾಡೋದಲ್ಲ, ಎಲ್ಲರೂ ಜೊತೆ ಸೇರಿಸ್ಕೊಂಡು ಲೈಕ್ ಎಲ್ರಿಗೂ ಒಬ್ರಿಗೊಬ್ರು ಹಚ್ಕೊಡೋದು, ಈ ಥರ ತುಂಬ ಮಾಡ್ತಾರೆ ಫ್ಯಾಮಿಲೀಲಿ. ನೀವು ನೋಡ್ಕೊಳ್ಬೇಕಂದ್ರೆ ಈಗ ಏನೋ ನೀವು ಒಂದು ನಿಮ್ಮ ಮನದಾಳದ ನೋವು ಆಯಿತಾ, ಏನೋ ಒಂದು ನೋವು, ಒಂದು ಕಷ್ಟ, ಒಂದು ದುಃಖ ಆ ಥರ ಏನೋ ಇರುತ್ತೆ ಅಂದ್ಕೊಳ್ಳಿ. ಅದನ್ನು ನೀವು ಹೇಳ್ಕೊಂಡಿರ್ತೀರ, ಓಕೆನಾ. ನೀವು ಅದನ್ನು ಯಾರೋ ನಿಮ್ಮ ರಿಲೇಟಿವ್ಸ್ ಹತ್ರನೇ ತುಂಬ ನಂಬಿಕಸ್ಥರು ಅಂತ ಅಂದ್ಕೊಂಡು ನೀವೇನೋ ಶೇರ್ ಮಾಡಿರ್ತೀರ ಅಂದ್ಕೊಳ್ಳಿ. ಅದರನ್ನು ಕೂಡ ಅಡ್ವಾಂಟೇಜ್ ತೊಗೊಂಡಿದ್ದಾರೆ ನಿಮ್ಮ ಮೇಲೆ ಅಂತ. ಅಂದರೆ ಅದನ್ನೇ ನೀವು ಯಾರದ್ದಾದ್ರೂ ಬಗ್ಗೆ ಏನಾದ್ರು ಹೇಳ್ಕೊಂಡಿದ್ದೀರಾ ಅಥವಾ ಏನಾದ್ರು ದುಃಖ ಹೇಳ್ಕೊಂಡಿದ್ದೀರಾ, ಅವ್ರ ಹತ್ರನೇ ಹೋಗಿ ಹೇಳಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅವರ ನೀಚ ಬುದ್ಧಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ನೀಚ ಬುದ್ಧಿ ತೋರಿಸಿ, ಅಷ್ಟು ಕೆಟ್ಟದಾಗಿ ವರ್ತಿಸಿ ಆಯಿತಾ, ಅಷ್ಟು ಕೆಟ್ಟದಾಗಿ ನಿಮ್ಮನ್ನು ನಡೆಸ್ಕೊಂಡ್ರು. ನೀವು ಸ್ಟಾರ್ ನೀವು ಆಯಿತಾ. ಸ್ಟಾರ್ನ ಯಾರಾದರೂ ಅದ್ರ ಶೈನಿಂಗ್ನ ಹಿಡಿದಿಡೋಕ್ಕಾಗತ್ತಾ? ಸ್ಟಾರ್ ಯಾವಾಗಲೂ ಸ್ಟಾರೇ ಆಯಿತಾ. ಸೊ ಅದನ್ನು ಆ ಥರ ಮಾಡಿದ್ರು. ಅದಕ್ಕೆ ಇವಾಗ ಅವರಿಗೆ ಕನ್ನಡಿ ನೋಡ್ಕೋತಾ ಇದ್ದಾರೆ. ಅವ್ರ ಕನ್ನಡಿ ಅಂದರೆ ಅವ್ರ ಮುಖ ಏನು ಅನ್ನೋದು ಅವ್ರಿಗೆ ಭಗವಂತ ಸಮಯ ತೋರಿಸ್ತಾ ಇದೆ. ಇದು ಸಮಯದ ಚಕ್ರ ಥರನೂ ಕಾಣಿಸ್ತಾ ಇದೆ ನನಗೆ. ವೀಲ್ ಆಫ್ ಫಾರ್ಚೂನ್ ಲೈಕ್ ಅಂದರೆ ಆ ಥರ ಒಂದು ಕಾರ್ಡ್ ಥರ ತೋರಿಸ್ತಾ ಇದೆ. ಓಕೆ, ಎಸ್ ಬಾಬಾ, ವಾಟ್ ಎಲ್ಸ್? ಇನ್ನೇನು ಹೇಳಬೇಕು?
ಲೈಟ್ನಿಂಗ್ ಡಿಸ್ಟ್ರಪ್ಷನ್. ಓಕೆ, ನಿಮ್ಮ ಜೀವನದಲ್ಲಿ ಅಂತೂ ಒಂದು ರೀತಿ ಭಯಂಕರ ಇವರೇ ರಿಲೇಷನ್ಶಿಪ್ಸಲ್ಲಿ ಆಯಿತಾ, ಸಂಬಂಧಿಕರು ನಿಮಗೆ ಒಂದು ಯಾವ ಥರ ಒಂದು ಟವರ್ ಮೂಮೆಂಟ್ ತೋರಿಸ್ತಾ ಇದ್ದಾರೆ ಇವಾಗ. ಒಂದು ಸ್ಟಾರ್ ಆಯಿತು, ಕಪ್ಸ್ ಎನರ್ಜಿ ಬಂತು, ಸ್ಟಾರ್ ಎನರ್ಜಿ ಬಂತು, ಇವಾಗ ಥಂಡರ್ ಬರ್ತಾ ಇದೆ. ಅಂದರೆ ಸ್ಟಾರ್ಮ್, ಲೈಟ್ನಿಂಗ್, ಡಿಸ್ಟ್ರಪ್ಷನ್ ತೋರಿಸ್ತಾ ಇದ್ದಾರೆ ನನಗೆ ಇವಾಗ. ಟವರ್ ಮೂಮೆಂಟ್ ತೋರಿಸ್ತಾ ಇದ್ದಾರೆ ಆಯಿತಾ. ಯಾವ ಥರ ಅಂತಂದರೆ ಆ ಥರ ಒಂದು ಮೂಮೆಂಟ್ಸ್ ನಿಮ್ಮ ಜೀವನದಲ್ಲಿ ತಂದಿದ್ರು, ತಡ್ಕೊಳಕ್ಕಾಗಿಲ್ಲ. ಸತ್ಯವಾಗ್ಲೂ ಹೇಳ್ತೀನಿ, ಇದು ನೀವು ಯಾವ ರೀತಿ ತಡ್ಕೊಂಡು ಆಚೆ ಬಂದಿದ್ದೀರಾ ಅಂತಂದರೆ ಅದು ಬಿಕಾಸ್ ನೀವು ಸ್ಟಾರ್. ಅದಕ್ಕೇನೆ ಬೇರೆ ಯಾರು ಆಗಿದ್ದಿದ್ರೆ ಡೆಫಿನೆಟ್ಟಾಗಿ ಇದು ನಾನ್ಗಂತೂ ಇನ್ನು ಜೀವನದಲ್ಲಿ ಮುಂದುವರಿಯೋಕ್ಕಾಗಲ್ಲ ಅಂತ, ಇಲ್ಲ ಪ್ರಾಣ ಬಿಟ್ಟುಬಿಡೋರು, ಇಲ್ಲ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಪ್ರಾಣ ಬಿಟ್ಬಿಡೋರು, ಇಲ್ಲ ಏನದಕ್ಕೆ ಒಂಥರ ಮೆಂಟಲ್ ಟಾರ್ಚರ್ ಅಂತಲೂ ಹೇಳ್ತಾ ಇದ್ದಾರೆ ನೋಡಿ. ಮೆಂಟಲ್ ಟಾರ್ಚರ್, ಈ ಸಂಬಂಧಿಕರ ಮೆಂಟಲ್ ಟಾರ್ಚರ್ ತಡ್ಕೊಳಕ್ಕಾಗ್ದೇನೆ ಬೇಕಾದರೆ ಮೆಂಟಲಿ ಇಲ್ಲ ಆಗಿಬಿಡೋರು ಬೇರೆ ಯಾರು ಆಗಿದ್ದರೆ, ಅಂದರೆ ಮೆಂಟಲಿ ಅಸ್ವಸ್ಥತೆ ಬಂದ್ಬಿಡೋದು ಆಯಿತಾ. ಓಹ್, ಆದರೆ ಈ ಥರ ಆಗಲಿಲ್ಲ. ಯಾಕೆ ಅಂತಂದರೆ ಸ್ಟಾರ್ನ ತಡೆಯೋಕ್ಕಾಗತ್ತಾ? ಈ ಥರ ಎಲ್ಲ ಮೊಮೆಂಟ್ಸ್ ಬಂದಿದ್ದು, ಈ ಥರ ಎಲ್ಲ ಒಂದು ಅವರ ಏನೇನೆಲ್ಲ ಸಂಬಂಧಿಕರು ಮಾಡಿದ್ರು ಆಯಿತಾ. ಅದರಿಂದ ಇನ್ನೂ ನೀವು ನಿಮ್ಮ ಅದಕ್ಕೇನು ಹೇಳ್ತಾರೆ, ಒಂದು ಡೈಮಂಡ್ನ ಹೊಡೆದು ಅದು ಹೊಡಿಬೇಕು ಅಂತಂದರೆ ಒಂದು ಅಷ್ಟೇ ಒಂದು ಡೈಮಂಡಿಂದನೇ ಸಾಧ್ಯ ಆಯಿತಾ. ಆ ಥರ ಒಂದು ನೋವು ಕೊಟ್ಟು ನಿಮ್ಗೆ ಯಾವ ಥರ ಆಗೋದ್ರಿ ಅಂದರೆ ಇವಾಗ ಒಂಥರ ತಿದ್ದಿದ ಶಿಲೆ ಥರ ಆಗಿಬಿಟ್ಟಿದ್ರೆ, ಬ್ಯೂಟಿಫುಲ್ ಸ್ಕಲ್ಪ್ಚರ್ ತೋರಿಸ್ತಾ ಇದ್ದಾರೆ, ಭಗವಂತನ ರೂಪ ಅಂತ ತೋರಿಸ್ತಾ ಇದ್ದಾರೆ. ಆ ಥರ ಆಗ್ಬಿಟ್ಟಿದ್ದೀರಾ ನೀವು ಅಂತ ತೋರಿಸ್ತಾ ಇದ್ದಾರೆ. ತಾಯಿ ಮಹಾಶಕ್ತಿ, ಮಹಾಕಾಳಿ, ಮಾತಾ ಮಹಾಕಾಳಿ, ಓ ಮೈ ಗಾಡ್, ಆ ಥರ ತೋರಿಸ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ ಯಾತಕ್ಕೆ ಅಂತಂದರೆ, ಈ ಥರ ಒಂದು ತೊಂದರೆ ನೋವನ್ನ ನೀವು ದಾಟಿ ಬಂದಿದ್ದೀರಾ ಅಂತಂದರೆ ಇದು ಆದಿ ಪರಾಶಕ್ತಿ ಮಹಾತಾಯಿ ಮಹಾಕಾಳಿ ಆಶೀರ್ವಾದ ಇತ್ತು ಅಂತ ಹೇಳಿಸ್ತಾ ಇದ್ದಾರಪ್ಪ. ಗೊತ್ತಿಲ್ಲ ಇದು ಯಾರು ಅಂತ, ನಿಮಗೆ ಗೊತ್ತು. ಇದು ತುಂಬ ಒಂದು ಕಡೆ ಬ್ಯೂಟಿಫುಲ್ ಎನರ್ಜಿನೂ ಆಗ್ತಾಯಿದೆ, ಜೊತೆಗೆ ಅವರು ನೆಗೆಟಿವಿಟಿ ಮಾಡಿರೋದೆಲ್ಲ ತೋರಿಸ್ತಾ ಇದ್ದಾರೆ. ತುಂಬ ಹಿಂಸೆನೂ ಆಗುತ್ತೆ ಆ್ಯಕ್ಚುಲಾಗಿ. ಓಕೆ, ಸೊ ಈ ಥರ ಒಂದು ಟವರ್ ಮೂಮೆಂಟ್ ತಂದರು ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಸಂಬಂಧಿಕರು ಬೇಕಾ, ಇಂಥ ಸಂಬಂಧಗಳನ್ನು ಉಳಿಸ್ಕೋಬೇಕಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದರಿಂದ ನಿಮಗೆ ಎಲ್ಲ ಇಲ್ಲಿ ನೋಡಿ ಇನ್ನೊಂದು ವಿಷಯ ಹೇಳ್ತಾ ಇದ್ದಾರೆ ಅಂತ. ಇದು ಸ್ಟಾರ್ ಅಂತಂದರೆ ಲೈಕ್ ಎಲ್ಲ ಆಲ್ ಮೇಜರ್ 7 ಚಕ್ರಾಸ್ ಏನಿರುತ್ತೆ ಅದನ್ನು ನೀವು ಕಂಟ್ರೋಲ್ ಮಾಡೋ ಥರ ಒಂದು ಶಕ್ತಿ ಬಂತು ನಿಮ್ಗೆ. ಈ ಥರ ಎಲ್ಲ ಹೊಡೆತ ಬಿದ್ದು ಡೈಮಂಡ್ ಥರ ಆಗೋಗಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ನೀವು ಯಾವ ರೀತಿ ಚೇಂಜ್ ಆಗಿದ್ದೀರಾ, ಬದಲಾವಣೆಗಳು ಯಾವ ಥರ ಬಂದಿದೆ ನಿಮ್ಮಲ್ಲಿ ಅಂತಂದರೆ, ಆದರೆ ಈ ಲೆವೆಲಿಗೆ ಬರಬೇಕು ಅಂತಂದರೆ ಎಂಥ ಹೊಡೆತ ಬಿದ್ದಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ಈ ಥರ ಹೊಡೆತ ಬಿದ್ದಿರೋದ್ರಿಂದ ನಿಮಗೆ ಒಂದು ಮಾನವೀಯತೆ ಅನ್ನೋದು ಜಾಗೃತವಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ನಿಮಗೆ ಆ ಶಕ್ತಿ ಜಾಗೃತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವೆಲ್ಲ ಚಕ್ರಗಳನ್ನು, ಮೇಜರ್ ಚಕ್ರಗಳು, ಎನರ್ಜಿ ಚಕ್ರಾಸ್ ಯಾವುದಿರುತ್ತೆ ಮನುಷ್ಯನಲ್ಲಿ 7 ಎನರ್ಜಿ ಚಕ್ರಾಸ್ ಮೇಜರ್ ಎಲ್ಲ ಬ್ಯಾಲೆನ್ಸ್ ಮಾಡಿ ಇವಾಗ ನೀವು ಯಾವ ಥರ ಸ್ಟಾರ್ ಥರ ನಿಂತಿದ್ದೀರಾ ಅಂತಂದರೆ, ಈಗ ಬೇರೆಯವರು ನಿಮ್ಮನ್ನು ನೋಡ್ತು ಅಂತಂದರೆ ಅವರಲ್ಲಿ ಏನು ಕಮ್ಮಿ ಇದೆ ಅನ್ನೋದು ಅರ್ಥ ಆಗುತ್ತೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಆಯಿತಾ. ಅಷ್ಟು ಬ್ಯೂಟಿಫುಲ್ ನೀವು ನಿಮ್ಮ ಮಾತಿರ್ಬೋದು, ಅಥವಾ ನಿಮ್ಮ ನಡವಳಿಕೆ ಇರ್ಬೋದು, ನೀವು ಜನಗಳನ್ನು ನೋಡೋ ರೀತಿ ಇರ್ಬೋದು, ಅಥವಾ ನೀವು ಮಾಡೋ ಕೆಲಸದಲ್ಲಿ ಇರ್ಬೋದು, ಅಥವಾ ನೀವು ಮಾಡೋ ಸೇವೆ ಇರ್ಬೋದು, ಅಥವಾ ದಿನ ಕೆಲಸಗಳು ಇರ್ಬೋದು. ಲೈಕ್ ನೀವೇನು ಮಾಡ್ತಾಯಿದ್ದೀರಾ, ಆಫೀಸ್ಗೆ ಹೋಗಿ ಬರ್ತೀರಾ ಅಂತಂದರೆ, ಅಥವಾ ಮನೆ ಕೆಲಸ ಮಾಡ್ತೀರಾ ಅಂದ್ರೂ ಸರಿ, ಅಥವಾ ಮನೇಲಿದ್ದೀರಾ ಅಂದ್ರೂ ಸರಿ, ಹೌಸ್ ಮೇಕರ್ಸ್ ಆಗಿರ್ಬೋದು, ಯಾರು ಆಗಿರ್ಬೋದು, ಆ ಥರ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸೊ ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು. ಬಟ್ ಈ ಥರ ಒಂದು ಹೊಡೆತ ಬಿದ್ದು ಒಂದು ಡೈಮಂಡ್ ಥರ ತಿರುಗಿಬಿಟ್ಟಿದ್ದೀರಾ ನೀವು. ನಿಮ್ಮನ್ನು ನೋಡಿ ಜನಕ್ಕೆ ಒಂಥರ ಹೊಟ್ಟೆನೂ ಉರಿಯುತ್ತೆ, ಒಂದು ಕಡೆ ಸಂಕಟನೂ ಆಗುತ್ತೆ, ಒಂದು ಕಡೆ ದುಃಖನೂ ಆಗುತ್ತೆ, ಒಂದು ಕಡೆ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ನಿಮ್ಮ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ, ಈ ಥರ ಹೊಡೆತ ತಿಂದು ನೀವು ಒಂದು ಸಲನೂ ಕೂಡ ಯಾರನ್ನೂ ಬ್ಲೇಮ್ ಮಾಡಿಲ್ಲ.
ಆಯಿತಾ. ಇನ್ಕ್ಲೂಡಿಂಗ್ ಯಾರು ನಿಮಗೆ ಅನ್ಯಾಯ ಮಾಡಿದ್ರು ಅವ್ರನ್ನೂ ಬ್ಲೇಮ್ ಮಾಡಿಲ್ಲ, ಅವ್ರಿಗೂ ಏನು ಶಾಪ ಹಾಕಿಲ್ಲ ಅಥವಾ ಬೈಕೊಂಡಿಲ್ಲ, ಏನಿಲ್ಲ. ಅರ್ಥ ಆಯ್ತಾ. ಸೊ ಆ ಥರ ಅಂತ ಇಲ್ಲಿ ತೋರಿಸ್ತಾ ಇದ್ದಾರಪ್ಪ ಕಾರ್ಡು. ಯಾರಪ್ಪ ಇದು? ಸ್ಟಾರ್, ಡೈಮಂಡ್, ಹೂ ಇಸ್ ದಿಸ್? ಯಾರು? ಅಷ್ಟೇ ವಧೆ ತಿಂದಿದ್ದೀರಪ್ಪಪ್ಪ, ಆಯಿತಾ. ಭಯಂಕರ ಜೀವನ ಪಾಠ ಕಲಿಸ್ಬಿಟ್ಟಿದೆ. ಅದು ಹತ್ತಿರದವರು ಅಂದ್ಕೊಂಡವರೇ ಕೊಟ್ಟಿರೋದು ವಧೆಗಳನ್ನ ಸರಿಗೆ ಕೊಟ್ಟಿದ್ದಾರೆ, ಆಯಿತಾ. ಮಾನಸಿಕವಾಗಿ ಹಿಂಸೆ ಆಗಿದೆ ನಿಮಗೆ, ಮೆಂಟಲ್ಲಿ ಹಿಂಸೆ ಆಗಿದೆ, ಮಾನಸಿಕವಾಗಿ ಭಯಂಕರ ನೋವು, ಆಮೇಲೆ ಶಾರೀರಿಕವಾಗೂ ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀರಾ. ಆ ಥರ ಫಿಸಿಕಲ್ ಪೇಯ್ನು, ಆಯಿತಾ, ಎಮೋಷನಲ್ ಪೇಯ್ನ್ ಇರ್ಬೋದು, ಎಲ್ಲ ಥರ ಫೈನಾನ್ಷಿಯಲ್ ಲಾಸ್ ಆಗಿರ್ಬೋದು, ಯಾವ್ಯಾವ ಥರ ತೊಗೋತೀರಾ, ಆಯಿತಾ. ಜೊತೆಗೆ ರಿಲೇಷನ್ಶಿಪ್ ಕೂಡ ಕಟ್ಟಾಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಬಗ್ಗೆ, ನಿಮ್ಮ ಎಗೇನ್ಸ್ಟಾಗಿ ಜನಗಳು ಯಾರೋ ಬೇರೆ ಯಾರೂ ಅಲ್ಲ, ನಿಮ್ಮ ಜೊತೆ ನೀವಿದ್ದ ನಿಮ್ಮ ಹತ್ತಿರದವರು ಅಂತ ನೀವು ಯಾರನ್ನು ಅಂದ್ಕೊಂಡ್ರಿ ಅವರೇನೆ, ನಿಮ್ಮ ಸಂಬಂಧಿಕರೇ ಜನಗಳಿಗೆ ಅನ್ಯಾಯವಾಗಿ ನಿಮ್ಮ ಬಗ್ಗೆ ಎಗೇನ್ಸ್ಟಾಗಿ ಹೇಳಿದ್ದಾರೆ, ಆಯಿತಾ. ಈಗ ಅವರೇನೇ ಅವ್ರು ಅವ್ರು ತೋರಿಸ್ಕೊತಾ ಇದ್ದಾರೆ, ಎಂಥವ್ರು ನೀವೆಂಥವ್ರು ಅನ್ನೋದು ಭಗವಂತನ ಆಶೀರ್ವಾದದಿಂದ ಇವಾಗ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರಪ್ಪ, ಆಯಿತಾ. ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ, ವಾಟ್ ಎಲ್ಸ್? 2 ಕಾರ್ಡ್ ಬಿತ್ತು. ನೋಡಿ, ಅನ್ಲಿಮಿಟೆಡ್ ಪೊಟೆನ್ಷಿಯಲ್, ಅಯ್ಯಪ್ಪ. ಸೊ ಇಲ್ಲಿ ನನಗೆ ಇನ್ನೊಂದು ಕಾಣಿಸ್ತಾ ಇರೋದು, ಸೊ ನೀವು ಜರ್ನಲಿಂಗ್ ಕೂಡ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನೀವು ಯಾವತ್ತು ಏನು ತೊಂದರೆ ಆಯಿತು ಅಂತಾಗಿರ್ಬೋದು, ಅಥವಾ ಏನು ಬೇಜಾರಾಯಿತು ಅಂತ ಬರೀಬೋದು. ನೀವು ಡೈರಿ ಬರೀತಾರೆ ಗೊತ್ತಾ, ಒಬ್ಬೊಬ್ರಿಗೆ ಅಭ್ಯಾಸ ಇರುತ್ತೆ. ಸೊ ನೀವು ಬರೆದು ಅದನ್ನು ನೋವನ್ನ ಕಮ್ಮಿ ಮಾಡ್ಕೊಂಡಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಎನರ್ಜಿ ಯಾವ ಥರ ಬರ್ತಾ ಇದೆ ಅಂತಂದರೆ, ನೀವು ಈ ಥರ ಎಲ್ಲ ನೋವು ಕೊಟ್ಟಾಗ ಇವ್ರುಗಳು ತುಂಬ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ. ನೀವು ಕೂತ್ಕೊಂಡು ಶ್ರೀರಾಮ್ ಜೈ ರಾಮ್ ಬರಿತಾ ಇರೋದು ತೋರಿಸ್ತಾ ಇದ್ದಾರೆ, ಓಕೆನಾ. ಓಂ ಸಾಯಿರಾಮ್, ಶ್ರೀರಾಮ್ ಜೈ ರಾಮ್, ಓಕೆನಾ. ಆ ಥರ ಬರೆದು ದೇವ್ರ ಪಾದಕ್ಕೆ ಹಾಕಿ ಎಲ್ಲ ತೊಂದರೆಗಳನ್ನ ಆಚೆ ಬಂದಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಅಂದರೆ ಅದು ನಿಮ್ಮದು ಇನ್ಫಿನಿಟ್ ಪವರ್ ಜಾಗೃತಗೊಂಡಿದೆ. ನಾ ಹೇಳಿದ್ನಲ್ಲ, ನೀವು ಆ್ಯಕ್ಚುಲಾಗಿ ಸ್ಪಿರಿಚುವಲ್ ಪಾತಲ್ಲಿ ಇದ್ದೇ ಇದ್ದೀರಾ. ಇವಾಗ ಈ ಥರ ಮಾಡಿರೋದ್ರಿಂದ ಅನ್ಯಾಯ ಏನಾದ್ರೂ ನೀವು ಅದನ್ನು ಭಗವಂತನ ಪಾದಕ್ಕೆ ಹಾಕಿದ್ದೀರಾ. ನೀವೊಂದು ಯಾವ ರೀತಿ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಂಡಿದ್ದೀರಾ ಅಷ್ಟೇ ಇದು, ಆಯಿತಾ. ಬೇರೆಯವ್ರ ಬಗ್ಗೆ ಬಿಟ್ಟಿದ್ದೀರಾ. ಲೈಕ್ ಅವ್ರು ಏನು ಅನ್ಯಾಯ ಮಾಡ್ತಾರೆ, ಅವ್ರ ಕರ್ಮ ಅವ್ರು ಅನುಭವಿಸ್ಕೋತಾರೆ ಅನ್ನೋ ಥರ ಬಿಟ್ಟು ನಿಮ್ಮ ಕಡೆ ನೀವು ಗಮನ ಕೊಟ್ಟಿದ್ದೀರಾ. ಯಾಕೆಂದರೆ ನೀವು ಏನೇ ಮಾಡೋಕ್ಕೆ ಹೋದ್ರೂ ಅದು ತಪ್ಪಾಗಿ ಭಾವಿಸಿದ್ದಾರೆ, ತಪ್ಪಾಗಿ ಮಾತಾಡಿದ್ದಾರೆ, ತಪ್ಪಾಗಿ ನಿಮ್ಮನ್ನು ನಿಮ್ಮ ಬಗ್ಗೆ ಮಾತಾಡಿ ಜನಗಳ ಹತ್ರನೂ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಹೇಳಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಅದೇನಾಗಿದೆ ನಿಮಗೆ, ಅದು ನಿಮಗೆ ಕಿವಿಗೂ ಬಿದ್ದಿದೆ, ನಿಮಗೆ ಗೊತ್ತೂ ಆಗಿರ್ಬೋದು. ಯಾಕೆಂದರೆ ಈ ಸ್ಪಿರಿಚುವಲ್ ಪಾತಲ್ಲಿ ಇರೋದ್ರಿಂದ ಡೆಫಿನೆಟಾಗಿ ನಿಮ್ಗೆ ಒಂದು ಸ್ವಲ್ಪ ಐಡಿಯಾ ಬಂದಿರುತ್ತೆ ಏನು ನಡೀತಿದೆ ಏನು ಅಂತ. ಸೊ ಹಾಗಾಗಿ ನಿಮ್ಗಿವಾಗ ಸ್ಟಾರ್ ಅಂತಲೂ ಹೇಳಿದ್ನಲ್ಲ ನಾನು. ಈ ಥರ ಎಲ್ಲ ಇರುವಾಗ ನಿಮ್ಮ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಸ್ವಭಾವ ಫರ್ಗಿವಿಂಗ್ ಸ್ವಭಾವ ಅಂತಿದ್ದಾರೆ. ಫರ್ಗಿವಿಂಗ್, ಕ್ಷಮೆಯಾಧರಿತ್ರಿ ಅಂತಾರೆ ನೋಡಿ, ಆ ಥರ ಅಷ್ಟೂ ಕ್ಷಮೆ ನಿಮ್ಮಲ್ಲಿ ತುಂಬಿದೆ ಆ ಥರ. ಅದು ಫಸ್ಟ್ ಪಾಯಿಂಟು. ಬಂತು ಕ್ಷಮೆ ಅನ್ನೋದು ಅಂತಂದರೆ ಮಿಕ್ಕಿದ ನಿಮ್ಮಲ್ಲೇ ಟ್ರಾನ್ಸ್ಫಾರ್ಮೇಷನ್ ಚೇಂಜಸ್ ಬರೋಕ್ಕೆ ಶುರು ಆಗಿಬಿಡುತ್ತೆ ನಿಮ್ಮಲ್ಲಿ. ಜೊತೆಗೆ ಜೀವನದಲ್ಲಿ ಎಲ್ಲ ಥರನೂ ಬದಲಾವಣೆಗಳು ಬರೋಕ್ಕೆ ಶುರು ಆಗಿಬಿಡುತ್ತೆ, ಆಯಿತಾ. ಅದನ್ನೇ ತೋರಿಸ್ತಾ ಇರೋದು. ನಿಮ್ಮ ಸೈರಣೆ, ನಿಮಗೆ ಯಾವ ರೀತಿ ಒಂದು ಪವರ್, ಶಕ್ತಿ ಬಂದ್ಬಿಟ್ಟಿದೆ ಅಂತಂದರೆ ಸೂಪರ್, ಆಯಿತಾ. ಸೊ ಆ ಥರ ಒಂದು ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ನಿಮ್ಮಲ್ಲಿ ಜಾಗೃತವಾಗಿದೆ ಅಂತ ತೋರಿಸ್ತಾ ಇದ್ದಾರೆ. ಶಕ್ತಿ ಜಾಗೃತವಾಗೋಗಿದೆ ನಿಮ್ಮಲ್ಲಿ ಇವಾಗ ಅಂತ ಹೇಳ್ತಾ ಇದ್ದಾರಪ್ಪ, ಓಕೆನಾ. ಎಸ್ ಬಾಬಾ. ಓ ಮೈ ಗಾಡ್, ನೋಡಿ ಇಲ್ಲಿ ಕೀಸ್, ಓಪನ್ ಡೋರ್ಸ್. ಸೊ ಈಗ ಸದ್ಯದಲ್ಲೇ, ಆಯಿತಾ, ನಿಮ್ಮ ತಾಳ್ಮೆ, ನಿಮ್ಮ ಪರಿಶ್ರಮ, ನಿಮ್ಮ ಜನಗಳನ್ನು ಕ್ಷಮೆ ಕೊಡೋ ರೀತಿಯಾಗಿರ್ಬೋದು. ಯಾರು ಏನೇ ತೊಂದರೆ ಮಾಡಲಿ, ಆಯಿತಾ, ಕ್ಷಮೆ. ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೂ ಅದೇ ಯೂನಿವರ್ಸ್ ಕಾಣಿಸ್ತಾ ಇದೆ ಇಲ್ಲಿ, ಆಯಿತಾ. ಯೂನಿವರ್ಸ್ ಇದು ಅದೇ ನೋಡಿ, ಓಕೆನಾ. ಜೊತೆಗೆ ಇಲ್ಲಿ ಸ್ಟಾರ್ಸ್, ನೀವೇ ಕಂಗ್ರ್ಯಾಟ್ಸ್
ನೀವು ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ನನಗೆ ಇದು ಎಷ್ಟು ಖುಷಿ ಬರ್ತಾ ಇದೆ ಗೊತ್ತಾ. ಇದು ಚಾಬಿ ಕೀ. ಸೊ ನೀವಿವಾಗ ನಾನೇನು ಹೇಳಿದೆ, ಎನ್ಲೈಟೆಂಡ್ ಸೋಲ್ ಥರ ತೋರಿಸ್ತಾ ಇದ್ದಾರೆ. ಅಂದರೆ ಜಾಗೃತವಾಗಿದೆ ನಿಮ್ಮಲ್ಲಿರೋ ಶಕ್ತಿ, ನೀವು ಜಾಗೃತ ಮಾಡ್ಕೊಂಡಿದ್ದೀರಾ. ಅದರಿಂದ ಏನಾಗ್ತಿದೆ, ಹೊಸ ಆಪರ್ಚುನಿಟೀಸ್ ಓಪನ್ ಆಗ್ತಾ ಇದೆ, ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮ ಖುಷಿ ಚಾಬಿ ನಿಮಗೆ ಗೊತ್ತಾಗಿದೆ ಏನು ಅಂತ. ಏನು ನಿಮ್ಮ ಖುಷಿ, ನಿಮ್ಮ ಚಾಬಿ ಯಾವುದು ಗೊತ್ತಾ? ನೀವು ಕಂಡಿಡ್ಕೊಂಡಿರೋದು ಇದು ಬೇರೆಯವ್ರಿಗೆ ಗೊತ್ತಿಲ್ಲ. ಇದು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಏನು ಗೊತ್ತಾ, ನೀವು ಕಂಡಿಡ್ಕೊಂಡಿರೋ ಈ ಚಾಬಿ, ಬೇರೆ ಜನ ಅನ್ಕೋಬೋದು ನೀವು ಹಿಂಗೆ ಚೇಂಜ್ ಆಗಿದ್ದೀರಾ ಅಂತ. ನಿಮ್ಮ ಧೈರ್ಯ, ನಿಮ್ಮ ಸ್ಥೈರ್ಯ, ನಿಮ್ಮ ಈ ರೀತಿ ಒಂದು ಬದಲಾವಣೆಗಳು ನಿಮ್ಮಲ್ಲಿ ಬಂದಿರೋದು ಓನ್ಲಿ ಬಿಕಾಸ್ ನಿಮ್ಮ ಈ ಸ್ಟಾರ್ ಕ್ಯಾರೆಕ್ಟರಿಂದ ಅಂತ ಹೇಳ್ತಾ ಇದ್ದಾರೆ. ಈಗ ನಿಮಗೆ ಅರ್ಥ ಆಗಿದೆ, ಈಗ ಹೊರಗಡೆ ಪ್ರಪಂಚನ ನೀವು ಯಾವ ಥರ ನೋಡ್ತಾ ಇದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ನೀವು ನಿಮ್ಮ ಪ್ರಪಂಚದಲ್ಲಿ ನೀವು ಇರ್ತೀರಾ ಇವಾಗ ಅಷ್ಟೇನೆ. ಅಂದರೆ ಯಾರೇ ಹೊರಗಿನ ಪ್ರಪಂಚಕ್ಕೆ ನಿಮ್ಮನ್ನು ನೀವು ಅಳವಡಿಸ್ಕೋತಾ ಇಲ್ಲ ಅಂತಲೂ ತೋರಿಸ್ತಾ ಇದ್ದಾರೆ. ನೀವಾಯಿತು ನಿಮ್ಮ ಧ್ಯಾನ ಆಗಿರ್ಬೋದು, ಅಥವಾ ನಿಮ್ಮ ಮಂತ್ರಗಳ ಅಥವಾ ನಾನು ಹೇಳಿದ್ನಲ್ಲ ಜರ್ನಲಿಂಗ್ ಮಾಡ್ತಾ ಇರ್ಬೋದು, ನೀವು ಬರಿತಾ ಇರ್ಬೋದು, ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ಬೋದು. ಅದರಿಂದ ಏನಾಗ್ತಾ ಇದೆ ಅಂತಂದರೆ, ನಿಮ್ಮಲ್ಲಿರೋ ಶಕ್ತಿ ಎಷ್ಟರ ಮಟ್ಟಿಗೆ ಜಾಗೃತವಾಗ್ತಾ ಇದೆ ಅಂತಂದರೆ, ನೀವು ಯಾರನ್ನು ಹೊರಗಡೆ ಪ್ರಪಂಚದ ಬಗ್ಗೆ ನಿಮಗೆ ಏನೂ ಒಂದು ಬೌಂಡ್ರಿನೂ ಹಾಕಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ಬೌಂಡ್ರಿ ಯಾವ ಥರ ಅಂತಂದರೆ, ನಿಮ್ಮ ಶಾಂತಿ, ನಿಮ್ಮ ಖುಷಿ, ನಿಮ್ಮ ಸಂತೋಷ ಇರೋದು ನಿಮ್ಮಲ್ಲೇ. ಅದೇ ಈ ಚಾಬಿ ಕಂಡುಹಿಡ್ಕೊಂಡಿದ್ದೀರಾ ನೀವು. ಪ್ರಪಂಚದಲ್ಲಿ ಆಗ್ತಿರೋ ಅನ್ಯಾಯ, ತೊಂದರೆ, ನೋವು, ಅವ್ರು ಕೊಟ್ಟಿದ್ದ ಕಷ್ಟ, ಅವರು ತಂದ ಒಡ್ಡಿದ ಎಲ್ಲ ಟವರ್ ಮೂಮೆಂಟ್ಸ್ಗೆ ಅದು ಮಾಡಿರೋದು ಅನ್ಯಾಯ ನಿಮಗೆ. ಅದನ್ನೆಲ್ಲ ದಾಟಿ ಮೀರಿ ನೀವು ಯಾವ ರೀತಿ ಇವಾಗ ಬಂದಿದ್ದೀರಾ ಇಲ್ಲಿಗೆ, ಇದು 100% ಹೇಳ್ತೀನಿ, ಇದು ನಿಮ್ಮ ಚಾಬಿ, ನಿಮ್ಮ ಖುಷಿ ಚಾಬಿ ನಿಮಗೆ ಗೊತ್ತು. ಇವಾಗ ಪ್ರಪಂಚದಲ್ಲೆಲ್ಲ ಇರೋದು ನನ್ನಲ್ಲೇನೆ, ನನ್ನ ಖುಷಿ, ನನ್ನ ಸಮಾಧಾನ, ನಾನು ಯಾವ ಥರ ಇರಬೇಕು, ಯಾವ ಥರ ಈ ಥರ ಎಲ್ಲ 7 ಚಕ್ರಾಸ್ ಬ್ಯಾಲೆನ್ಸ್ ಮಾಡಿ ಖುಷಿಯಾಗಿ ನೀವಾಯಿತು ನಿಮ್ಮ ಧ್ಯಾನ ಮಗ್ನರಾಗಿ ಕೂತಿರೋ ಥರ ತೋರಿಸ್ತಾ ಇದ್ದಾರೆ ಭಗವಂತ ನನಗೆ, ಆಯಿತಾ. ಸೊ ಈ ಚಾಬಿ ನಿಮ್ಗೆ ಯಾವ ಥರ ಭಗವಂತ ಆಶೀರ್ವಾದ ಮಾಡಿದ್ದಾರೆ ಅಂತಂದರೆ, ನಿಮ್ಗೆ ಇವಾಗ ಇನ್ನೂ ಹೊಸ ಆಪರ್ಚುನಿಟೀಸ್ ಬರ್ತಾ ಹೋಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಚಾಬಿ ನೀವು ಯಾವ್ದು ಕಂಡಿಡ್ಕೊಂಡ್ರಿ, ಇದು ನೀವೇ ಕಂಡಿಡ್ಕೊಂಡಿರೋ ಚಾಬಿ ಅಂತ ಹೇಳ್ತಿದ್ದಾರೆ. ಇದು ನನಗೆ ಗೊತ್ತಿಲ್ಲ ಯಾರು ಎನರ್ಜಿ ಅಂತ, ನೀವು ಯಾರು ಡೈಮಂಡು ನನಗೆ ಗೊತ್ತಿಲ್ಲ, ನೀವು ಯಾರು ಸ್ಟಾರ್ ನನಗೆ ಗೊತ್ತಿಲ್ಲ, ಬಟ್ ಇದು ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ. ಖಂಡಿತ ಕ್ಲೇಮ್ ಮಾಡಿ, ಆಯಿತಾ. ಆ್ಯಂಡ್ ನೀವು ಯಾರು ಜಾಸ್ತಿ ಇವಾಗ ನಿಮ್ಮ ರಿಲೇಷನ್ಶಿಪ್ ಆಗಲಿ, ಅಥವಾ ಅಂದರೆ ಸಂಬಂಧಿಕರು ಮಾತಾಡೋ ರೀತಿಗಾಗಲಿ, ಅಥವಾ ಸಂಬಂಧಿಕರಿಂದ ಆಗೋ ತೊಂದರೆಗಳಿಗಾಗಲಿ, ಸಂಬಂಧಿಕರಿಂದ ಆಗೋ ಇಂಬ್ಯಾಲೆನ್ಸಸ್ ಆಗಲಿ, ಅಥವಾ ಸಂಬಂಧಿಕರಿಂದ ನಿಮ್ಮ ಪವರ್ನು ಕೂಡ ಕಿತ್ಕೊಂಡ್ರು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ನೀನು ಏನಕ್ಕೂ ಲಾಯಕ್ಕಿಲ್ಲ ಅನ್ನೋ ಥರ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ನೀನು ಅಥವಾ ಅವನು ಅಥವಾ ಅವಳು ಯಾರಾದರೂ ನೀವಿರ್ಬೋದು. ಸೊ ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಥರ ನಿಮ್ಮನ್ನು ಸೈಡ್ಗೆ ಹಾಕಿದ್ರು. ಆದರೆ ನಿಮ್ಮ ಪೊಟೆನ್ಷಿಯಲ್ ಏನು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ, ಆಯಿತಾ. ನೀವು ಸ್ಟಾರ್ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಪಾಪ. ಈ ಥರ ಎಲ್ಲ ಅನ್ಯಾಯ ಮಾಡಿ ಅವ್ರಿಗೆ ಲಾಸ್, ಅದು ನಿಮಗಲ್ಲ. ಯಾಕೆಂದರೆ ನೀವಿವಾಗ ಸೂಪರ್ ಡೂಪರ್ ಎನರ್ಜಿ ಇದು, ಆಯಿತಾ. ಅತಿಯಾದ ಶಕ್ತಿವಂತ ಅಥವಾ ಶಕ್ತಿವಂತೆ, ಆಯಿತಾ. ಆ ಥರ ಅಂತ ತೋರಿಸ್ತಾ ಇದ್ದಾರೆ. ನೀವು ಇವಾಗ ಡೋರ್ ಅನ್ಲಾಕ್ ಆಗಿದೆ ಆಗಲೇ ಅಂತಲೂ ತೋರಿಸ್ತಾ ಇದ್ದಾರೆ ನನಗೆ ವೆರಿ ಕ್ಲಿಯರಾಗಿ. ಅಂದರೆ ನಿಮ್ಮ ಎಲ್ಲ ಎನರ್ಜೀಸ್ ಯಾವ ಥರ ಬ್ಯಾಲೆನ್ಸ್ ಆಗಿದೆ ಅಂತಂದರೆ, ನೀವು ಎಲ್ಲ ಚಕ್ರಾಸ್ ಬ್ಯಾಲೆನ್ಸ್ ಆಗಿ ನಿಮ್ಮ ಮೆಸೇಜಸ್ ಕೂಡ ಯೂನಿವರ್ಸಿಂದ ನಿಮ್ಗೆ ಅದೇ ಥರ ಮೆಸೇಜಸ್ ಬರ್ತಾ ಇದೆ. ಯೂನಿವರ್ಸ್ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನಿಮಗೆ, ಆಯಿತಾ. ಯೂನಿವರ್ಸ್ ನಿಮ್ಮ ಶಕ್ತಿನ ಮೆಚ್ಚಿದ್ದಾರೆ. ಯೂನಿವರ್ಸ್ ಮೆಚ್ಚಿದೆ ನಿಮ್ಮ ಶಕ್ತಿನ. ಯಾಕೆ ಅಂತಂದರೆ ಇದೇ ಶಕ್ತಿ. ಎಷ್ಟು ಏನೆಲ್ಲ ಅನ್ಯಾಯ ಮಾಡಿದ್ರೂ ಕೂಡ ನೀವು ಅವ್ರನ್ನೂ ಬಿಟ್ಕೊಟ್ಟಿಲ್ಲ. ಅಂದರೆ ಅವ್ರ ಮೇಲೆ ಒಂದು ಸ್ವಲ್ಪ ದುಃಖ ಬೇಜಾರಾಗಿರ್ಬೋದು, ಆ ಮೊಮೆಂಟ್ರಿ ಅದು ಅಷ್ಟೇ. ಆದರೆ ಇವಾಗ ಕ್ಷಮಿಸ್ಬಿಟ್ಟಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಕ್ಷಮಿಸಿ ನೀವು ಯಾವ ರೀತಿ ಮುಂದುವರೆದಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಇದು ಬ್ಯೂಟಿಫುಲ್ ಎನರ್ಜಿ. ಖಂಡಿತ ಕ್ಲೇಮ್ ಮಾಡಿ, ಸೂಪರಾಗಿದೆ. ಈ ಎನರ್ಜಿ ಹೀಗೆ ಮುಂದುವರೀಲಿ, ಓಕೆನಾ.
ಸೊ ಹೇಗಿತ್ತು ಸರ್ಪ್ರೈಸ್ ಇವತ್ತು? ಸೊ ಸಡನ್ನಾಗಿ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಆಸೆ ಆಯಿತು. ಅದಕ್ಕೆ ಇವತ್ತು ಸರ್ಪ್ರೈಸಾಗಿ ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಖಂಡಿತ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಆ್ಯಂಡ್ ಬ್ಯೂಟಿಫುಲ್ ಡಿಯರ್ ಸ್ಟಾರ್ಸ್, ಆಲ್ ಡೈಮಂಡ್ಸ್, ಯಾರಪ್ಪ ಇದು ಬ್ಯೂಟಿಫುಲ್. ಇಷ್ಟೇ ಇದೇ ಥರ ಸಂತೋಷದಿಂದ ನೆಮ್ಮದಿಯ ಜೀವನ ಮುಂದುವರೆಯಲಿ. ಯೂನಿವರ್ಸಿಂದ ಏನೆಲ್ಲ ಮೆಸೇಜಸ್ ಕೊಡ್ತಾ ಇದ್ದಾರೆ, ಭಗವಂತ ನಿಮಗೆ ಸದಾ ಆಶೀರ್ವಾದ ಮಾಡ್ತಾ ಇರಲಿ. ಹೀಗೆ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ, ಓಕೆನಾ? ಖುಷಿಯಾಗಿರಿ ಅಷ್ಟೇ. ಓಕೆ, ಥ್ಯಾಂಕ್ ಯು.